ಪಟೇಲ ಸತ್ತಿದ್ದನ್ನ ಕನ್ಫರ್ಮ್ ಮಾಡ್ಕೊಂಬರಕ್ಕೆ ಹೋಗಿದ್ರ ಭುವನ್? ಅಕಸ್ಮಾತಾಗಿ ಹಾಗೋ ಹೀಗೋ ಪಟೇಲ ಬದುಕ್ಬಿಟ್ಟಿದ್ರೆ ಅಂತ ಡೌಟ್ ಇತ್ತೇನೋ ಸಾಹೇಬ್ರಿಗೆ. ಅದಕ್ಕೆ ಅಲ್ಲಿವರೆಗೂ ಹೋಗಿ ಹೆಣ ಸುಡೋದು ನೋಡಿ ಕನ್ಫರ್ಮ್ ಮಾಡ್ಕೊಂಡು ಬಂದಿದ್ದೀರಿ ಅಲ್ವಾ? ಪಟೇಲನ ಸಾವಿಂದ ನನಗೇನು ಖುಷಿನೂ ಇಲ್ಲ, ದುಃಖನೂ ಇಲ್ಲ. ಅವ್ನ ಸಾವಾಗ ನನ್ನ ಕಾರಣನೂ ಅಲ್ಲ. ನೀನು ಸುಮ್ಮನೆ ನಿನ್ನ ಚುಚ್ಚು ಮಾತಿಂದ ನಾನು ಕೊಲ್ಲಬೇಡ. ನಾನಲ್ಲಿ ಹೋಗಿದ್ದು ಶಂಕರನ ಒಬ್ಬರನ್ನೇ ಕಳಿಸ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಷ್ಟೇ. ಓಹೋ, ತಾವಲ್ಲಿ ಹೋಗಿದ್ರಿಂದ ಅಪ್ಪಾಜಿಗೆ ಪಟೇಲನ ಮನೇಲಿ ರಾಜ ಮರ್ಯಾದೆ ಸಿಗ್ತೇನೋ ಅಲ್ವಾ? ದಯವಿಟ್ಟು ಅಲ್ಲಿ ನಡೆದಿದ್ರ ಬಗ್ಗೆ ನೆನಪಿಸ್ಬೇಡ ಶ್ರದ್ಧಾ. ದಣಿಗಳು ಹೆಗಲು ಕೊಡ್ತೀನಿ ಅಂತ ಹೋದ್ರೆ ಅವ್ರಿಗೆ ಅವಮಾನ ಮಾಡಿದ್ರು. ಅಲ್ಲಿ ಊರ್ ಜನರ ಮುಂದೆ ಎಲ್ಲ ದಣಿಗಳೇ ಕೊಲೆ ಮಾಡಿದಾರೆ ಅನ್ನೋ ತರ ಕೂಗಾಡಿದ್ರು. ನಾವಲ್ಲಿಂದ ಹೋಗೋವರೆಗೂ ಹೆಣಕ್ಕೆ ಬೆಂಕಿ ಇಡಲ್ಲ ಅಂತ ಗಲಾಟೆ ಮಾಡಿದ್ರು. ಒಂದ ಎರಡ ಪಾಪ ದಣಿಗಳಿಂದೆಲ್ಲ ಯಾವತ್ತೂ ಅನುಭವಿಸಿಲ್ಲ ಶ್ರದ್ಧಾ. ಪಾಪ ಪುಣ್ಯದ ಬಗ್ಗೆ ಮಾತಾಡೋ ಹಕ್ಕು ಕೂಡ ನಿಮ್ಗಿಲ್ಲ ಭುವನ್. ಇಷ್ಟೆಲ್ಲ ಆಗಿದ್ದು ನಿಮ್ಮಿಂದಾನೆ. ನೀವಲ್ಲಿಗೆ ಹೋಗದೆ ಹೋಗಿದ್ರೇನೆ ಚೆನ್ನಾಗಿರ್ತಿತ್ತು. ಅಪ್ಪಾಜಿಗೆ ಇಷ್ಟೆಲ್ಲ ಅವಮಾನನೇ ಆಗ್ತಾ ಇರ್ಲಿಲ್ಲ. ಶ್ರದ್ಧಾ, ನಾನಲ್ಲಿ ಹೋಗ್ತಿದ್ರೇನೆ ಅನುಮಾನ ಬರ್ತಿತ್ತು ಶ್ರದ್ಧಾ. ದಣಿಗಳೆಲ್ಲ ಮುಚ್ಚಿಟ್ಟಿದ್ದಾರೆ ಅನ್ಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರ್ತಿತ್ತು. ಈಗ ಯಾರೋ ಪಟೇಲ್ ನನ್ನ ಗಜೇಂದ್ರ ಅಂತೆ, ಅವನು ಬೇರೆ ಬಂದಿಯಾನೆ. ಅವನು ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ. ಈ ಊರ್ ಜನ ಎಲ್ಲ ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ದಣಿಗಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಈ ಊರವ್ರನ್ನೆಲ್ಲ ಕಾಯೋಕೆ ಹುಟ್ಟಿರೋ ತರ ಆಡ್ಬೇಡಿ ನೀವು. ಮೊದಲು ಆ ಭ್ರಮೆನ ಬಿಡಿ. ನಿಮ್ ಮುಂಗೋಪದಿಂದ ಇಲ್ಲಿರೋರ್ಗೆಲ್ಲ ಒಳ್ಳೇದಕ್ಕಿಂತ ಕೆಟ್ಟದೇ ಜಾಸ್ತಿ ಆಗ್ತದೆ. ನಿಮ್ ಪಾಡಿಗೆ ನೀವು ಇದ್ಬಿಟ್ರೆ ಅದೇ ಈ ಊರಿಗೆ ನೀವು ಮಾಡೋ ದೊಡ್ಡ ಉಪಕಾರ. ನಿಮ್ ಪಾಡಿಗೆ ನೀವು ಇರ್ತೀರಾ ಸರ್? ನಾನು ನಿರಪರಾಧ ಅಂತ ಪ್ರೂವ್ ಮಾಡ್ತೀನಿ ಶ್ರದ್ಧಾ. ಅಲ್ಲಿವರೆಗೂ ನಿನ್ನ ನಾನು ಮುಖ ತೋರಿಸಲ್ಲ. ಈ ರೋಷಕ್ಕೆಲ್ಲ ಏನು ಕಮ್ಮಿ ಇಲ್ಲ. ನಾಯಿ ಬಾಲ ಯಾವತ್ತಾದ್ರೂ ನೆಟ್ಟಿಗಾಗತ್ತಾ? ಸುಮ್ಮನೆ ಇದೆಲ್ಲ ಬಿಟ್ಟು ಒಂಚೂರು ಧ್ಯಾನ ಆಗಿನ ಏನಾದರೂ ಮಾಡಿ ನಿಮ್ಮ ಮನಸ್ಸನ್ನ ಕಂಟ್ರೋಲಿಗೆ ತಂದ್ಕೊಳ್ಳಿ. ಆಗ ನನಗೆ, ನಿಮಗೆ, ಈ ಊರಿಗೆ ಒಂದಷ್ಟಾದ್ರೂ ಒಳ್ಳೇದಾಗತ್ತೆ. ಎಂತ ರಣ ಬಿಸಿಲು ಮಾರ. ಪಾಪ ಶ್ರದ್ಧಾ ಮೇಡಮ್ ಹ್ಯಾಂಗೆ ಶಾದಿಗೆ ಹೋತ್ರ ಏನು. ನಾನು ಶ್ರದ್ಧಾ ಮೇಡಮ್ ಮದಿ ಆದರೆ ದಿನ ಅವ್ರನ್ನ ಕಾರಲ್ಲೇ ಕರ್ಕೊ ಹೋತ್ತೆ. ಸಂಪಿಗೆ ಹಳ್ಳಿಲಿ ಕಾರ್ ಎದ್ಲಿತ್ತ ಇರೋದೊಂದು ಆಮನಿ. ಆದರೆ ಕರ್ಕೊ ಹೋದ್ರೆ ಕಿಡ್ನಾಪ್ ಮಾಡ್ತಾ ಇದ್ದೆ ಅಂತ ಊರರೆಲ್ಲ ನಾನು ಸೇರಿ ಬಿಡಿದ್ರೆ ಆಗಿದ್ದಲ್ಲಿ ಇವತ್ತು ಚಿಕ್ಕಣ್ಣ ಹತ್ರಕ್ಕೆ ಹೋಗಿ ಆಟೋ ಓಡಿಸೋ ಕೆಲಸ ಕಡ್ಕೊಬತ್ತೆ. ಈ ಕೆಲಸಕ್ಕಿಂತ ಅದೇ ಲಾಯ್ಕಿತ್ತು. ಶ್ರದ್ಧಾ ಮೇಡಮ್ ದಿನಾ ನಾನು ನಿಮ್ಮನ್ನ ಆಟೋದಲ್ಲೇ ಕರ್ಕೊಬತ್ತೆ, ಆಟೋದಲ್ಲೇ ಕರ್ಕೊಬತ್ತೆ. ಕೈಯಲ್ಲೊಂದು ಗುಲಾಬಿ ಹಿಡ್ಕೊಂಡು ನಲಿವ ಗುಲಾಬಿ ಹೂವೇ ಅಂತ ಹಾಡು ಹೇಳ್ತೆ. ನೀವು ಗುಲಾಬಿ ಹೂ ಬೇಡ ಅನ್ನೋಕಾಗ ಎಂತ ಮರ ಈ ಶಂಕರಣ್ಣನ ಲವ್ ಸ್ಟೋರಿನಲ್ಲಿ ವಿಲನ್ ಕೇಡಿಗಳು ಬಂದಂಗೆ ಬರ್ತೀರಿ ನೀವು ಯಾವಾಗಲೂ. ಅಚ್ಚೆ ನಿನ್ಗೆ ಆಟೋ ಸಾಕಾಗಲ್ಲ, ವಿಮಾನ ತೋರಿಸ್ ಬಾ. ಬಿಡ, ಇಲ್ಲಾಂದ್ರೆ ಬಡ ಬಡ ಹೋಯ್ಕತ್ತೆ. ಬಾಯ್ ಮಾಡ್ಕೊಂಡ್ರೆ ನೀನು ಹೊಸ ಕಾಣಿಗ ಆಯ್ತು. ಬಿಡ ಮರ್ಯ ಬಾ ಅಂದ್ರೆ ನಾನೇ ಬರ್ತಿದ್ನಲ್ಲ. ಓ ಗೊತ್ತಾಯ್ತು, ನಾನು ನಡ್ಕೊಂಬಂದ್ರೆ ನನ್ನ ಕಾಲು ಸಾವ್ದು ಹೊತ್ತು ಅಂತ ಅಲ್ದ. ಅಡ್ಡೇದೆ ಪಟೇಲ್ರ ರಾಜ ಮರ್ಯಾದೆ ನಾನು ಕರ್ಕೊಂಬರಕ್ಕೆ ಕೇಳಿದ್ರು. ನಿಂಗೆ ರಾಜ ಮರ್ಯಾದೆ ಮೆರವಣಿಗೆಯಲ್ಲೇ ಕರ್ಕೊಂಬರಕ್ ಹೇಳಿದ್ರು ಪಟೇಲ್ರು. ನೋಡಿ ಬಿಡ ಮರ್ಯ, ಆ ಪಟೇಲನ್ ಸಾವುಗೂ ನನಗೂ ಎಂತ ಸಂಬಂಧ ಇಲ್ಲ ಮರ್ಯ. ಎಲ್ರಿಗೂ ಹ್ಯಾಂಗ್ ವಿಷಯ ಗೊತ್ತಾಯ್ತು ಹಾಂಗ್ ನನಗೂ ವಿಷಯ ಗೊತ್ತಾಗಿದ್ದು ಮರ್ಯ. ಬಿಡ, ಇನ್ನ ಎಂತ ವಿಷಯ ಇದ್ದು ದೊಡ್ಡ ಪಟೇಲ್ರ ಮುಂದೆ ಹೇಳಿ ಬಾ. ಈಗ ಬಿಡ ಮರ್ಯ. ಶ್ರದ್ಧಾ ಮೇಡಮ್ ಕಾಪಾಡಿ ಮೇಡಮ್. ಅಯ್ಯಯ್ಯೋ ಅಯ್ಯೋ, ಈ ಪಚ್ಚಿನ ಬದಸಕ್ಕೆ ಊರ್ನಲ್ಲಿ ಯಾರು ಗಂಡಸ್ರೇ ಇಲ್ಲ ಮರ್ಯ ಕಾಪಾಡಕ್ಕೆ. ಬಿಡ ಬಿಡ